ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನೊಂದು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನನಗೆ ನೀವು ಇವತ್ತು ನಾನು ನಿಮ್ಗೊಬ್ಬ ಚಪ್ರಿ ನ್ಯಾಷನಲ್ ಮಾರ್ಕೆಟ್ ರ್ಯಾಪರ್ನ ಇಂಟ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಅವನ್ನ ರೋಸ್ಟ್ ಮಾಡಕ್ಕೆ ಅಂತ ಎತ್ತಾಕೊಂಡ್ ಬಂದಿದ್ದೀನಿ. ಸೊ ಮತ್ತೆ ತಡ ಬನ್ನಿ ರೋಸ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾನೆ ಇರುತ್ತೆ. ಸೊ ವಿಡಿಯೋನ ಹೆಂಗ್ ತನಕ ನೋಡಿ, ಸೂಪರ್ ಆಗಿರುತ್ತೆ, ಮಜಾ ಬರುತ್ತೆ. ಇವ್ ನೋಡಿದ್ರೆ ನೀವು ರ್ಯಾಪ್ನೇ ಕೇಳಲ್ಲ. ಇನ್ನೊಂದ್ಸಲ ರ್ಯಾಪ್ ಕೇಳ್ಬಿಡಿ ಅಂತಲ್ಲ, ಕೇಳಿ. ಇಂಥ ನನ್ನ ಮಕ್ಕಳು ರ್ಯಾಪ್ನ ಕೇಳಕ್ ನೀವು ಇಷ್ಟಪಡಲ್ಲ ಇನ್ಮೇಲೆ. ಮತ್ತೆ ಇನ್ನೇನು ಶುರು ಮಾಡಪ್ಪ. ಸೊ ನೀವು ಅನ್ಕೋತಿರ್ಬೋದು, ಯಾರಪ್ಪ ಅವನು ಬೇಗ ಕರ್ಸ ಅಂತ. ಸೊ ಕರ್ಸ್ತೀನಿ ಬನ್ನಿ. ಈಗ ಅಣ್ಣ ಇನ್ನೇನು ಆನ್ ದ ವೇ. ಅವ್ನು ಬೇರೆ ಯಾರು, ನಮ್ಮ ಕನ್ನಡದ ಚಪ್ರಿ ರ್ಯಾಪ್ ಸಿಂಗರ್ DJ ಹ್ಯಾಲಿ. ನಿಮ್ಗೆ ಇದು ನೋಡ್ತಿದ್ದಂಗೆ ಪಕ್ಕ ಚಪ್ರಿ ಅಂತ ಗೊತ್ತಾಗ್ಬಿಡ್ತೀವಿ. ಡೆಡಿಕೇಟೆಡ್ ಟು ಆಲ್ ಲವರ್ ಬಾಯ್ಸ್. ವಾ, DJ ಹ್ಯಾಲಿ ಪ್ರೆಸೆಂಟ್ಸ್ DJ ಅಂಡರ್ವೇರ್. ಲಿರಿಕ್ಸು, ಮ್ಯೂಸಿಕ್ ಪ್ರೊಡಕ್ಷನ್, ವೋಕಲ್ ಕಂಪೋಸರು ನಮ್ಮ DJ ಹ್ಯಾಲಿನೇ. ವಾವ್, ಏನ್ ಹೇಳಿ, ಏನೋ ಒಂದು ಹೇಳಿ ಸಾಯಿ. DJ ಹ್ಯಾಲಿ ಕನ್ನಡ ರ್ಯಾಪ್ ಸಿಂಗರ್. ಅಲ್ಲ, ನೀನು DJ ಹ್ಯಾಲಿ ಅಂತ ಗೊತ್ತಾಯ್ತು. ಇದೇನು ಕನ್ನಡ ರ್ಯಾಪ್ ಸಿಂಗರ್? ಕನ್ನಡ ಸಿಂಗರ್ ಕೇಳಿದ್ದೀನಿ, ಕನ್ನಡ ರ್ಯಾಪರ್ ಕೇಳಿದ್ದೀನಿ. ಇದೆಯಲ್ಲ ಕನ್ನಡ ರ್ಯಾಪ್ ಸಿಂಗರು. ನೀನು ರ್ಯಾಪರು ಸಿಂಗರ್ದು ಕ್ರಾಸ್ ಬ್ರೀಡು. ಲೋ ಹ್ಞೂ ಅಂದಿದ್ದಾಯ್ತು, ಮ್ಯಾಟ್ರಿಕ್ ಬರಲಾ. ಸೊ ಯಾವನ ಅವ್ನು ಕ್ಯಾಮ್ರಾನ ಕೆಳಗಡೆ ಫೋಕಸ್ ಮಾಡ್ತೀರ, ನಾವು ಮೇಲೆ ನೋಡೋಕ್ಕಾಯ್ತಲ್ಲ. ಈಗ ಸ್ಟಾರ್ಟ್ ಆಗುತ್ತೆ ಇದು ಲಿರಿಕ್ಸು. ಇವ್ನು ಲಿರಿಕ್ಸ್ ಕೇಳ್ತಾರೆ, ನಿಮ್ಮ ಮೆದ್ಲೆಲ್ಲ ಹುಳ ಹತ್ಕೊಂಡು ಕೊಳ್ತೋಗೋದು ಗ್ಯಾರಂಟಿ. ಯಾರು? ನನ್ನ ಗರ್ಲ್ ಫ್ರೆಂಡ್ ಅಂತೆ, ಅಸಹ್ಯ ಆಗ್ತಿದೆ ಗರ್ಲ್ ಫ್ರೆಂಡ್ ಅಂತ ಹೇಳೋದಿಕ್ಕೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಅಲ್ಲ ಕಲ DJ ಹ್ಯಾಲಿ, ನಿನ್ನ ಲಿರಿಕ್ಸ್ ಆಮೇಲೆ ಬರ್ತೀನಿ. ಫಸ್ಟು ಬಟ್ಟೆ ಬಗ್ಗೆ ಮಾತಾಡೋಣ. ತಾಡ್ಲ ಅದು ಏನಿಲ್ಲ, ಅದು ಬಟ್ಟೆ ನಿಂದು ಇಲ್ಲೋಗಿ ಶಾಪಿಂಗ್ ಮಾಡ್ಕೊಂಡ್ಬಂದಿಲ್ಲ ಬಿಡಿನೇ. ಪ್ಯಾಂಟ್ ನೋಡು, ಪ್ಯಾಂಟು ನಿಂತಾನೆ ಅಂಟ್ಕೊಬಿಟ್ಟೈತೆ ಕೋಳಿ ಕಾಲ್ತಾರ. ಆ ಪ್ಯಾಂಟ್ಗೊಂದು 400 ರೂಪಾಯಿ, ಆ ಶರ್ಟ್ಗೊಂದು 250 ರೂಪಾಯಿ, 300 ರೂಪಾಯಿ, ಆ ಟೋಪಿಗೊಂದು 100 ರೂಪಾಯಿ, ಆ ಕನ್ನಡಕಕ್ಕೆ ಒಂದು 20 ರೂಪಾಯಿ. ಬೇಡ ಕಣಪ್ಪ, ಆಯಿತು 20 ಬೇಡ, 50 ಇಟ್ಕೊಳ್ಳೋಣ. ಆ ಕನ್ನಡಕ ಕಿತ್ತೋದು ಕನ್ನಡಕಕ್ಕೆ ಒಂದು 50 ರೂಪಾಯಿ ಇನ್ವೆಸ್ಟ್ ಮಾಡಿದ್ಯಾ. ಎಲ್ಲ ಒಟ್ಟಿಗೆ ಸೇರೋ 500-600 ರೂಪಾಯಿ ಇನ್ವೆಸ್ಟ್ ಮಾಡಿದ್ಯಾಕಲ್ಲ. ಏನಿಲ್ಲ, ಅದು ಕತ್ತಲ್ಲಿ ಚೈನ್ಗಳು ಒಳ್ಳೆ ನಾಯಿ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಹಾಕ್ಸ್ಕೊ ಬರ್ತಾರಲ್ಲ, ಅಷ್ಟು ಚೈನ್ಗಳು ಹಾಕೊಂಡಿದ್ಯಲ್ಲ ನೀನು. ಉಮಾ ಗೋಲ್ಡು. ಆಮೇಲೆ ಖರ್ಚೀಫ್ ಇಟ್ಕೊಂಡಿದ್ಯಾ ಕೈಯಲ್ಲಿ. ಗೊಣ್ಣೆ ಬಂದ್ರೆ ಗೊಣ್ಣೆ ಒರ್ಸ್ಕೊಳಕ. ಯಾವ ಗಲ್ಲಿ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿದ್ಲ ಇವೆಲ್ಲನೂ? ಚೋರ್ ಬಜಾರು, ಸಂಡೇ ಬಜಾರು, ನ್ಯಾಷನಲ್ ಮಾರ್ಕೆಟ್, ಎಲ್ಲಿ ಶಾಪಿಂಗ್ ಮಾಡಿದ್ಲ? ನೀನು ಒಬ್ಬ ಚಪ್ರಿ ಅನ್ಕೊಂಡಿದ್ದಕ್ಕಲ್ಲ. ನೀನು ಪಕ್ಕದಲ್ಲಿರೋ ಐಕ್ಲಿ ಎಲ್ಲರೂ ಚಪ್ರಿಗಳೇ. ಮಾಡಕ್ಕೆ ಕೆಲಸ ಇಲ್ದಿರೋನೆಲ್ಲ ಬಂದ್ಬಿಟ್ಟು ಗುಡ್ಡೆ ಹಾಕೊಂಡಿಲ್ಲ ಒಂದು ರ್ಯಾಪ್ ಹೆಸರಲ್ಲಿ ಎಲ್ಲರನ್ನೂ ಹಾಳು ಮಾಡ್ತಾ ಇದೀಯಾ. ಎಲ್ಲ ಕಣ್ಣ, ನೀನು ಪಕ್ಕದಲ್ಲಿ ನಿಲ್ಸ್ಕೊಂಡಿರೋ ಐಕ್ಲಿಗಾರ ಏನಾರು ಆಕ್ಟಿಂಗ್ ಹೇಳ್ಕೊಡ್ಬೇಕು ತಾನೆ. ಸುಮ್ಮನೆ ಎಣ್ಣೆ ಹೊಡೆದವ್ರಂಗೆ ಆ ಕಡೆ ಈ ಕಡೆ ನೋಡ್ಕೊಂಡು ನಿಂತವ್ರಪ್ಪ. ವೈಕ್ಲಿಗೆ ಇಲ್ಲಿ ನೀನು ಏನು ಮಾಡ್ತಾ ಇದೆಯಾ, ಇಲ್ಲಿ ಏನು ನಡೀತೈತೆ ಅಂತ ಗೊತ್ತೇ ಇಲ್ವೇನೋ. ಇಲ್ಲಿ ನಮ್ಮ ದುಶ್ಮನ್ ರ್ಯಾಪರ್ ಫ್ರೀಮ್ಯಾನ್ ಫೆಲಿಕ್ಸ್, ನೀನು ಚಿಕ್ಕಪ್ಪನ ಮಗ ಇರ್ಬೇಕೇನೋ, ಜೋಕರ್ ಫೆಲಿಕ್ಸ್. ಜೋಕರ್ ಫೆಲಿಕ್ಸ್ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ. ನನ್ನವ್ರು ಅನ್ನೋರು ಯಾರು ಇಲ್ಲ, ಆದ್ರೂ ಬದುಕಿದ್ದೀನಲ್ಲ. ಪ್ರೀತಿ ಅನ್ನೋದಕ್ಕೆ ಇಲ್ಲ, ಮನ್ಸು ಬಿಚ್ಚಿ ಹಾಡ್ತೀನಲ್ಲ. ಹಳ್ಳುವಾಗ ಹಳ್ಳುತ್ತೀನಿ, ನಗುವಾಗ ನಗುತ್ತೀನಿ. ಕಣ್ಣೀರತ್ತೋರು ಯಾರು ಇಲ್ಲ, ಸಂತೋಷ ಯಾರು ತೋರ್ಸೇ ಇಲ್ಲ. ಇವನು ನಮ್ಮ DJ ಹ್ಯಾಲಿ ಅವ್ರ ಚಿಕ್ಕಪ್ಪನ ಮಗ ಇರ್ಬೇಕೇನೋ. ಇಬ್ರು ಒಂದೇ ತರ ಜಾತ್ರೆ ಶೋಕಿ ಮಾಡ್ಕೊಂಡು ಸಾಂಗ್ಗಳು ಮಾಡೋದು. ಅವನು ಪಕ್ಕದಲ್ಲಿ ಇಬ್ರು ಜಾತ್ರೆ ನನ್ನ ಮಕ್ಳನ್ನ ಹಾಕೊಂಡು ರ್ಯಾಪ್ ಮಾಡ್ತಾನೆ. ಇವನು ಪಕ್ಕದಲ್ಲಿ ನಾನೇನು ಕಮ್ಮಿ ಇಲ್ಲ ಅಂತ 5 ಜನ ಹಾಕೊಂಡು ರ್ಯಾಪ್ ಮಾಡ್ತಾನೆ. ಅವನು ಜಾತ್ರೆ ಶೋಕಿ, ಇವನು ಜಾತ್ರೆ ಶೋಕಿ. ನೋಡಿ, ಮ್ಯಾಚಿಂಗ್. ಒಂದೇ ಕಾಂದನ್ನ 2 ಮಕ್ಕಳಿವರು. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ DJ ಹ್ಯಾಲಿ ಮತ್ತು ಅವ್ನ ಕೋ ಆರ್ಟಿಸ್ಟ್ಗಳು ಸ್ಕೂಲ್ಗೆ ಹೋಗೋ ಸ್ಟೂಡೆಂಟ್ಸ್ ಇರಬೇಕು. ಮನೇಲಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಪಬ್ಲಿಕ್ ಟಾಯ್ಲೆಟಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಇಲ್ಲಿ ಬಂದು ರ್ಯಾಪ್ ಮಾಡ್ತಾವ್ರೆ. ನಿಮ್ಮ ಮನೆಗಳಿಗೆ ಏನಾರು ಗೊತ್ತಾದರೆ ಮೆಟ್ಟ ತಗೊಂಡಿದ್ದಾರೆ ನಿಮಗೆ. ನೀನು ಹೊಡ್ಸ್ಕೊಳ್ಳೋದಲ್ಲದೆ ಆ ವೆಹಿಕಲ್ಗೂ ಹೊಡ್ಸ್ತೀಯಲ್ಲ. ಯಾರು ಇವಳು? ನನ್ನ ಗರ್ಲ್ ಫ್ರೆಂಡ್ ಅಂತೆ, ಅಸಹ್ಯ ಆಗ್ತಿದೆ ಗರ್ಲ್ ಫ್ರೆಂಡ್ ಅಂತ ಹೇಳೋದಿಕ್ಕೆ. ನಮ್ಮ ಅಣ್ಣ DJ ಹ್ಯಾಲಿನೇ ಹುಡುಗಿ ಬಗ್ಗೆ ಹೇಳಕ್ಕೆ ಅಸಹ್ಯ ಆಯ್ತೈತೆ ಅಂತ ಹೇಳ್ತಾವನೆ ಅಂದರೆ ನಾವೇ ಅರ್ಥ ಮಾಡ್ಕೊಬಿಡ್ಬೇಕು ಆ ಹುಡುಗಿ ಎಷ್ಟು ಚೆನ್ನಾಗಿದ್ಲು ಅಂತ. ನನ್ನ ಗರ್ಲ್ ಫ್ರೆಂಡ್ ಅನ್ಬಿಟ್ಟು 4 ಜನ ಸುತ್ತೋದ್ಲಂತೆ, ಸುತ್ತೋದ್ಮೇಲೆ ಅವಳು ಹಾಳಾದಂತೆ. ಅಲ್ಲ ಕಲ ಸಿಸಿ, ಆ DJ ಹ್ಯಾಲಿ ಅವಳು ಬೇರೆ ಹುಡುಗನ ಜೊತೆ ಹೋಗಿ ಹಾಳಾದ್ಲು, ಓಕೆ. ಬಟ್ ನಿನ್ನ ಜೊತೆ ಇನ್ನೊಂದು 3 ದಿನ ಇದ್ಬಿಟ್ಟಿದ್ರು. ಚಲುವಿನ ಚಿತ್ತಾರ ಫೀಮೇಲ್ ವರ್ಜನ್ ನೋಡ್ಬೇಕಿತ್ತು ನಾವು. ಹ್ಞೂ ಅನ್ನೋದು ನೋಡಿ ಅವಳು ತಲೆ ಕೆಟ್ಟೋಗ್ಬಿಟ್ಟಿರ್ತದೆ. ನನ್ಗೆ ಯಾಕೆ ಬೇಕು ಈ ಹಾಳಾದವು? ಮಾರನೇ ದಿವಸ ಪಟಾಯಿಸ್ದೆ ಹೊಸ ಡೋವು. ನೀನು ಬಿಡು ಮಾಮ್ಸ್, ಮಾಡರ್ನ್ ಮನ್ಮತ. ಈ ಥರ ಕಿತ್ತೋ ಚಪ್ರಿ ಥರ ಡ್ರೆಸ್ ಮಾಡ್ಕೊಂಡು ರೋಡ್ಗೆ ಹೋಗಿ ಹ್ಞೂ ಅಂತ 2 ಪದ ಕುಕ್ಕಿದ್ರೆ ಹುಡುಗಿರ್ ಕ್ಯೂ ನಿಲ್ತಾರೆ ನೀನು ಲವ್ ಮಾಡೋಕ್ಕೆ. ಏನೆಲ್ಲ ಎಣ್ಣಿಸಿದ್ದೆ, ಏನೋ ಆಗೋಯ್ತು. ಏನೂ ಆಗಿಲ್ಲ, ಮುಚ್ಕೊಂಡು ಮುಂದೆ ಸಾಂಗ್ ಹೇಳು. ಅವಳು ಅನ್ಕೊಂಡಿದ್ಲು ನನ್ನ ಬಿಟ್ರೆ ಇನ್ನೊಬ್ಳು ಸಿಗಲ್ಲ. ಓಹೋ, ಅಂದರೆ ನೀನು ಹಳೆ ಡವ್ವು ಪರಮ್ ಸುಂದರಿ ಗೋಲ್ಡ್ ಡಿಗ್ಗರ್ ಅಂತ ಹೇಳ್ತಾ ಇದೀಯಾ ಅಂತ ನನ್ನ ಕೈ ಬಿಟ್ಟೋಗ್ಬಿಟ್ಟು. ನೀನು ಅವಳ ಮುಂದೆ ಈ ಥರ ಕಿತ್ತೋದು ಲಿರಿಕ್ಸ್ಗಳು ಆಡ್ತಿದ್ದೇನೋ, ಅದಕ್ಕೆ ಬಿಟ್ಟೋಗವಳು. ಅವಳು ಬಿಟ್ಟೋಗಿದ್ದೆ, ನಾನು ಇನ್ನೊಬ್ಳಿಂದೆ ಹೋಗ್ಬೇಕಾ? ಹೋಗು ಮಾ, ನಿಂಗೇನು ಕಮ್ಮಿ ಅಂದ ಇಲ್ವಾ, ಚಂದ ಇಲ್ವಾ?
ಒಟ್ಟು 3 ಹುಡುಗಿರ್ ಹಿಂದೆ ಹೋಗ್ಬಿಟ್ಟೆ. ಲೋ ಮಾಮ್ಸ್ ನಿನ್ ಪಕ್ಕ ನಿನ್ ಬ್ಲೇಡ್ ತಗೊಂಡು ನಿನ್ ತಿಕ್ಕಾಕುಯ್ತೀನ್ಕಲ್ಲ, ಹೋಗ್ಬೇಕಾ ಅಂತೀಯ, ಹೋಗ್ಬಿಟ್ಟೆ ಅಂತೀಯ, ಏನ ನಿನ್ ಸಿಸಿಯಾ, ಏನ್ ಕತೆ ನಿಂದು? ಸಾಕಷ್ಟು ಕಷ್ಟಪಟ್ಟು ಅವ್ರನ್ನ ಪಟಾಯಿಸಿದ್ಮೇಲೆ ನಾನೊಂದು ಎಡವಟ್ ಮಾಡ್ಬಿಟ್ಟೆ. ಯಾಕ್ಲಾ ಏನಾಯ್ತಲಾ, ಪೊಲೀಸ್ ಏನಾರ ಹಾಕಿ ಕೊಟ್ಬಿಟ್ರ ಹೆಂಗೆ ಸಿಸಿಯಾ? ಸ್ಕ್ರಾಪ್ ಕೇಳು, ಇದೆ ರಾಪು. ಓಹೋ ತಗಳ ಸಿಸಿಯಾ, ನೀನ್ 3 ಹುಡುಗಿರ್ ಹಿಂದೆ ಹೋಗ್ಬಿಟ್ಟೆ ಅಂದಾಗ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತ 3 ಹುಡುಗಿರ್ ಯಾರು ಅಂತ. ಈಗ ಅರ್ಥ ಆಗ್ತಾ ಇದೆ. ಆದ್ರೂ ನಿನ್ 3 ಜನ ಗರ್ಲ್ ಫ್ರೆಂಡ್ಸು ರಂಬೆ ಊರ್ವಶಿ ಮೇಣಕ್ಕೇನೆ ನಾಚ್ಕೊಬಿಡ್ಬೇಕು, ಹಂಗ ಅವ್ರೆ ಕಣ. ಮಿಸ್ ಪಾಪರೆಡ್ಡಿ ಪಾಳ್ಯ, ಮಿಸ್ ದಂಡು ಪಾಳ್ಯ, ಮಿಸ್ ಗೊರಗುಂಡೆ ಪಾಳ್ಯ. ನಾನೇನ್ ಹೇಳಿ ನನ್ ಪ್ರೀತಿ ಬಗ್ಗೆ ಅಸಹ್ಯ ಆಗ್ತಿದೆ ಆ ವಿಷಯ ಹೇಳೋದಕ್ಕೆ. ಓಹೋ ಏನ್ ಮಾಮ್ಸ್ ಈ ಹುಡುಗಿ ಗಾಗಲ್ಸ್ ಹಾಕ್ಬಿಟ್ಟಿದ್ಯಾ? ಗಾಗಲ್ಸ್ಗೆ ಕಾಂಪಿಟೇಷನ್ ಕೊಡೋ ಕಲರ್ ಹೊಡಲ್ಲಪ್ಪ ನಿಮ್ ಹುಡುಗಿ. ಆದ್ರೂ ನೀನ್ ಹಳೆ ಡೌ ನೀನು ಬಿಟ್ಟೋಗಿದ್ದು ಒಳ್ಳೇದಾಯ್ತು ತಗೋ ಸಿಸಿಯಾ. ಇಂಥ ಒಳ್ಳೆ ಅಕ್ಕಿ ಸಿಕ್ಕೈತಿ ನಿಂಗೆ. ನೀನ್ 7 ಜನ್ಮ ಎತ್ತಿ ಹುಡುಕಿದಿದ್ರು ಇಂಥ ಅಕ್ಕಿ ಸಿಕ್ತಿರ್ಲಿಲ್ಲ ನಿನ್ಗೆ, ಅಂತ ಅಕ್ಕಿ ಸಿಕ್ಕೈತಿ. ಬಿಡ್ಬೇಡ, ಹಂಗೆ ಹಿಡ್ಕೋ, ಬಲು ಅಪರೂಪ ನಿಮ್ ಜೋಡಿ. ಹೋದ್ ವಾರದಲ್ಲಿ ನಾನು ಅವಳು ಸಿನಿಮಾಗ್ ಹೋಗಿದ್ವಾ. ಏನು ನೀನ್ ಸಿನಿಮಾ ನೋಡಕ್ ಥಿಯೇಟರ್ಗೆ ಹೋಗಿದ್ದ? ಏನ್ ಲೋಕಲ್ ಥಿಯೇಟರ್ಗೆ ಹೋಗಿದ್ದ, ಮಲ್ಟಿಪ್ಲೆಕ್ಸ್ ಹೋಗಿದ್ದ? ನನ್ನ ಮಾತು ಕೇಳಿಸ್ಕೊ ಮಾಮ್ಸ್, ತಪ್ಪಿನೂ ನೀನ್ ಲೋಕಲ್ ಥಿಯೇಟರ್ಗೆ ಹೋಗ್ಬೇಡ. ನಿನ್ನ ಫ್ಯಾನ್ಸ್ ಕ್ರೌಡ್ ಕ್ಲಿಯರ್ ಮಾಡಕ್ ತುಂಬಾ ಕಷ್ಟ ಆಗ್ಬಿಡ್ತದ. ಆಮೇಲೆ ನಮ್ಮ ಅಣ್ಣ DJ ಹ್ಯಾಲಿ ಕನ್ನಡ ರ್ಯಾಪ್ ಸಿಂಗರ್, 2 ಅಲ್ಲ 3 ಅಲ್ಲ 4 ಪೊಲೀಸ್ ವ್ಯಾನ್ ಬಂದ್ರು ನಿನ್ ಫ್ಯಾನ್ಸ್ ಕ್ರೌಡ್ ಕ್ಲಿಯರ್ ಮಾಡಕ್ ಆಗಲ್ಲ. ಆಮೇಲೆ ಸಿನಿಮಾದ ಮಧ್ಯೆ ನಾನೊಂದು ಎಡವಟ್ ಮಾಡ್ಬಿಟ್ಟೆ. ನಾನ್ ಹೋದ ದಿನವೇ ಮಾಜಿ ಲವ್ವರ್ ಸಿನಿಮಾ ಬಂದ್ಬಿಟ್ಲು. ಬಂದ್ರೆ ಏನಾಯ್ತು ಮಾಮ್, ನೀನ್ ಅಲ್ಲೇ ಒಂದ್ 4 ಪದ ಹಾಡತ್ತಾನೆ ಹಾ ಹೂ ಅಂತ. ಬಂದಿರೋಳು ಅರ್ಧ ಸಿನಿಮಾಕ್ಕೆ ಎದ್ದು ಹೊಂಟೋಗಳು. ಅಂದ್ರೆ ಬರ್ಲಿ, ನಾನು ಇನ್ನೊಂದ್ ಸೈಡ್ ಕೂರ್ಬೇಕಾ? ನೀನ್ ಸೈಡ್ಗೆಲ್ಲ ಕೂರ್ಬೇಡ ಮಾಮ್, ನಿನ್ನ ಅಭಿಮಾನಿಗಳು ಫ್ರಂಟ್ ಸ್ಕ್ರೀನ್ ಹತ್ರನೇ ಕೂರ್ಸ್ತಾರೆ. ನನ್ ಕನ್ಫ್ಯೂಸ್ ರೈಟು ಲೆಫ್ಟು ಇಬ್ಬಿಬ್ರು ಹುಡ್ಗಿರು. ಅಂದ್ರೆ ನೀನ್ ಅರುಣ್ ಕಟಾರೆ ಪ್ರೋ ಮ್ಯಾಕ್ಸ್. ಇಬ್ರು ಬಿಟ್ಟು ಇನ್ನೊಬ್ಳ ಮೇಲೆ ಕೈಯೇ ಆಗ್ಬೇಕಾ? ಅದ್ ನಿನಗ್ ಬಿಟ್ಟಿದ್ ಮಾಮ್ಸ್. ಹಾ 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 ಯಾ DJ ಹ್ಯಾಲಿ. ಇನ್ನೂ ನೀನ್ ಧ್ರುವ ಸರ್ಜಾ ಅವ್ರ ಮನೆ ಹತ್ರ ಹೋಗಿಲ್ಲ ಅಂದ್ರೆ ಒಂದ್ಸಲ ವಿಸಿಟ್ ಹಾಕ್ಬಿಟ್ಟು ಬಾ. ನೀನ್ ಸಾಂಗ್ ಕೇಳಿ ಅವರೇ ಸೈಕ್ ಆಗ್ಬಿಡ್ತಾರೆ. ಯಾಕಂದ್ರೆ ದಿನ ಅವ್ರ ಮನೆ ಮುಂದೆ ಬರೋರು ನಿನ್ನಂತವೆ. ಆದ್ರೂ ನಮ್ DJ ಹ್ಯಾಲಿ ಯಾವ ರ್ಯಾಪರ್ಗೂ ಕಮ್ಮಿ ಇಲ್ಲಪ್ಪ. ಜಸ್ಟಿನ್ ಬೀಬರ್, ರಾಹುಲ್ ಡಿಟೋ, MC ಬಿಜ್ಜು, ಹನುಮಾನ್ ಕೈಂಡ್ ಯಾರು ಇಲ್ಲ ಇವನ್ ಮುಂದೆ. ಮಿಸ್ ಮ್ಯಾಚಿಂಗ್ ಪದ ಬಳಿಕೆ ಒಂದು. ಇನ್ ಮುಂದೆ ಎಂತ ರ್ಯಾಪರ್ ಇದ್ರು ಕುಷ್ಕಾನೆ ಬಿಡು ಮಾಮ್ಸ್. ಎಷ್ಟು ಜನ ಹೇಟರ್ಸ್ ಗಳಿಗೆ ಈಗ ಬರ್ನಲ್ ಕೊಡ್ಬೇಕು ನಾ ಕಾಣೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ಉಳ್ಕೋಬೇಕು, ಯೂಟ್ಯೂಬ್ ಸೇಫ್ ಆಗಿರ್ಬೇಕು ಅಂದ್ರೆ ನೀನ್ ಇನ್ನೊಂದ್ ಸಾಂಗ್ ಬಿಡಕ್ ಹೋಗ್ಬೇಡ. ನೋಡಕ್ ಬಿಹಾರಿಯಿಂದ ಇಲ್ಲಿಗೆ ಬಂದು ಸಿಗ್ನಲ್ ಅಲ್ಲಿ ಬೆಲ್ಟ್ ಮಾರೋ ಒಂಥರ ಕಾಣ್ತೀಯ. ಏನಿಲ್ಲ ನಿನ್ ಜಾತ್ರೆ ಶೋಕಿಲ್ಲ, ಅದೇನಿಲ್ಲ ಚೈನ್ಗಳು, ಪ್ಯಾಂಟ್ಗಳು, ಶರ್ಟ್ಗಳೆಲ್ಲ ಥೂ ಅಲ್ಲ. ನೀನೇ ಮ್ಯೂಸಿಕ್ ಕಂಪೋಸರ್ ಅಂತ ಬೇರೆ ಹಾಕೊಂಡಿದ್ಯಾ. ನೆಟ್ಟಿಗೆ ಮ್ಯೂಸಿಕ್ ಆರು ಕೊಡ್ಬೇಕು ತಾನೆ, ಮಿಕ್ಸಿಂಗ್ ಮಾಡಕ್ ಬರಲ್ವೇನಿಲ್ಲ ನಿಂಗೆ. ಮೋಸ್ಟ್ಲಿ ಅವ್ನು ಆಡಿದ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ವನೋ, ಅದಕ್ಕೆ ಅವನೇ ಉಕ್ಕೋತಾವ್ ನೋಡಿ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡಿದ ತಮಾಷೆಗಾಗಿ ನೋ ಪರ್ಸನಲ್ ಹೇಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.